ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೊಲೆ ಕೇಸಲ್ಲಿ ಸಾಕ್ಷಿ ನಾಶ ಮಾಡೋದಕ್ಕೆ ಅಂತ ಬಂದವರೇ ಈಗ ಸಾಕ್ಷಿಗಳಾಗಿದ್ದಾರೆ. ರೇಣುಕಾಸ್ವಾಮಿ ದೇಹವನ್ನ ಡಿಸ್ಪೋಸ್ ಮಾಡೋದಕ್ಕೆ ಅಂತ ಬಂದವರೇ ಈಗ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ ಈ ಪ್ರಕರಣದಲ್ಲಿ. ಈಗ ಈ ಮೂವರು ಆರೋಪಿಗಳೇ ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿ ಅಂತ ಹೇಳಿ ಮೂವರು ಆರೋಪಿಗಳ CRPC 164 ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡಿಸಲಾಗಿದೆ. ಈ ಕೃತ್ಯ ನಡೆದ ಸಂದರ್ಭದಲ್ಲಿ ಸಿಕ್ಕಾಕೊಳ್ಳಬಾರದು ನಾವು ಅಂತ ಸಾಕ್ಷಿ ನಾಶ ಮಾಡೋದಕ್ಕೆ ಮುಂದಾದಾಗ ಆ ಪಾತ್ರ ನಿರ್ವಹಿಸೋದಕ್ಕೆ ಯಾರೆಲ್ಲ ಬಂದ್ರಲ್ಲ, ಸಾಕ್ಷಿಗಳೇ ಸಿಗಬಾರ್ದು, ಸಾಕ್ಷಿ ನಾಶ ಮಾಡಿಬಿಡ್ಬೇಕು ಈ ಪ್ರಕರಣದಲ್ಲಿ ಅಂತ ಅವರೇ ಈಗ ಪ್ರಮುಖ ಸಾಕ್ಷಿ ಪ್ರಕರಣದಲ್ಲಿ. ಹೀಗಾಗಿ ಇವರ 164 ಹೇಳಿಕೆಗಳನ್ನ ಈಗ ದಾಖಲು ಮಾಡಲಾಗಿದೆ. ಈ ಪ್ರಕರಣದಲ್ಲಿ 10ಕ್ಕೂ ಹೆಚ್ಚು ಜನರ 164 ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ಈಗಾಗಲೇ ದಾಖಲು ಮಾಡಿದ್ದಾರೆ. ಈ ಮೂವರ ಹೇಳಿಕೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಶಿವಕುಮಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಸಾಕ್ಷಿ ನಾಶಕ್ಕೆ ಅಂತ ಬಂದ್ರು, ಈಗ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಸೊ ಪೊಲೀಸರು ಈ ಪ್ರಕರಣದಲ್ಲಿ ಇವರನ್ನ ಪ್ರಮುಖ ಸಾಕ್ಷಿಗಳನ್ನಾಗಿಸಿದ್ದು ಹೇಗೆ ಮತ್ತೆ ಯಾಕೆ? ವಿಜಯ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಶವ್, ಕಾರ್ತಿಕ್, ನಿಖಿಲ್ ಹಾಗೂ ರವಿಶಂಕರ್ ರನ್ನ ಪ್ರಮುಖವಾದಂತಹ ಸಾಕ್ಷಿಯಾಗಿ 164 ಹೇಳಿಕೆಯನ್ನ ತನಿಖಾಧಿಕಾರಿಗಳು ದಾಖಲು ಮಾಡ್ಕೊಂಡಿರುವಂತದ್ದು. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ನಲ್ಲಿ ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ರೇಣುಕಾಸ್ವಾಮಿ ಹತ್ಯೆ ಆದಂತ ನಂತರದಲ್ಲಿ ಆತನ ಮೃತದೇಹವನ್ನ ಡಿಸ್ಪೋಸ್ ಮಾಡಲಿಕ್ಕೆ ಆರೋಪಿಗಳು ಸುಮನಹಳ್ಳಿ ರಾಜಕಾಲುವೆ ಬಳಿ ಬಂದು ಬಾಡಿಯನ್ನ ಬಿಸಾಡಿ ಹೋಗ್ತಾರೆ. ಆರೋಪಿಗಳು ಘಟನೆ ಆದಂತ ನಂತರದಲ್ಲಿ ಅಂದ್ರೆ ರೇಣುಕಾಸ್ವಾಮಿಯ ಭೀಕರ ಹತ್ಯೆ ಆದಂತ ನಂತರದಲ್ಲಿ ಮೃತದೇಹದ ಮೇಲಿದ್ದಂಥ ಸಾಕ್ಷ್ಯ ನಾಶವನ್ನ ಮಾಡಲಿಕ್ಕೆ ಮುಂದಾಗ್ತಾರೆ. ಜೊತೆಗೆ ಆತ ಮೃತದೇಹ ಏನಿತ್ತು, ರೇಣುಕಾಸ್ವಾಮಿ ಮೃತದೇಹಕ್ಕೆ ಆತ ಧರಿಸಿದಂಥ ಬಟ್ಟೆಯನ್ನು ಚೇಂಜ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರ್ತಾರೆ. ಜೊತೆಗೆ ಆತನ ಮೃತದೇಹವನ್ನು ತಗೊಂಡು ಬಂದು ಆರನಗರ ಪಟ್ಟಣಗೆರೆ ಶೆಡ್ನಿಂದ ಸುಮನಹಳ್ಳಿ ಬಳಿ ಬರುವಂಥ ಅನುಗ್ರಹ ಸತ್ವ ಅಪಾರ್ಟ್ಮೆಂಟ್ ಬಳಿಯಲ್ಲಿ ಮೃತದೇಹವನ್ನು ಬಿಸಾಡಿ ಹೋಗಿರ್ತಾರೆ. ಅಂದರೆ ತದನಂತರದಲ್ಲಿ ಮಾರನೇ ದಿನ ಜೂನ್ 10ನೇ ತಾರೀಕು ಬೆಳಿಗ್ಗೆ ತಮಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಬಂದು ಹಣಕಾಸಿನ ವಿಚಾರಕ್ಕೆ ರೇಣುಕಾಸ್ವಾಮಿ ಹಾಗೂ ನಮಗೆ ಗಲಾಟೆ ಆಯಿತು, ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ವಿ, ಆತ ಸಾವನ್ನಪ್ಪದ, ನಮಗೆ ಸಾಯಿಸುವಂಥ ಉದ್ದೇಶ ಇರಲಿಲ್ಲ ಅಂತೇಳಿ ಪೊಲೀಸ್ ಠಾಣೆಗೆ ಬಂದು ಹೇಳಿಕೆಯನ್ನು ಕೊಟ್ಟು ಪೊಲೀಸರ ಮುಂದೆ ಸರೆಂಡರ್ ಆಗುವಂಥ ಕೆಲಸಕ್ಕೆ ಕೇಶವ್, ಕಾರ್ತಿಕ್, ನಿಖಿಲ್ ಮುಂದಾಗಿರ್ತಾರೆ. ಯಾವಾಗ ಪೊಲೀಸರು ಅಸಲಿ ವಿಚಾರಣೆಯನ್ನು ಮಾಡ್ತಾರೆ. ಸದ್ಯ ಪ್ರಕರಣದಲ್ಲಿ ಕೇಶವ್, ಕಾರ್ತಿಕ್, ನಿಖಿಲ್ರನ್ನ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡ್ಕೊಂಡಿರೋದ್ರ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣಕ್ಕೆ ಇದೇ 3 ಜನ ಆರೋಪಿಗಳು ಯಾರು ರೇಣುಕಾಸ್ವಾಮಿ ಹತ್ಯೆ ಆದಂತ ನಂತರದಲ್ಲಿ ಮೃತದೇಹವನ್ನು ಬಿಸಾಡಿ ಪ್ರಕರಣದಲ್ಲಿ ಸಾಕ್ಷ್ಯ ನಾಶಕ್ಕೆ ಯತ್ನವನ್ನ ಮಾಡಿರ್ತಾರೆ, ಅವರನ್ನೇ ಸದ್ಯ ತನಿಖಾಧಿಕಾರಿಗಳು ಪ್ರಕರಣದಲ್ಲಿ ಪ್ರಮುಖವಾದಂತಹ ಸಾಕ್ಷಿಗಳನ್ನು ಮಾಡ್ಕೊಂಡಿರುವಂಥದ್ದು. ಅದು ಕೂಡ ತನಿಖಾಧಿಕಾರಿಗಳ ಮುಂದೆ 161 ಸ್ಟೇಟ್ಮೆಂಟ್ ಕೊಟ್ಟಂತ ನಂತರದಲ್ಲಿ ಮುಂದೆ ಅಂದ್ರೆ ಪ್ರಕರಣ ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಶುರುವಾದಂಥ ಸಂದರ್ಭದಲ್ಲಿ ಆರೋಪಿಗಳು ತಮ್ಮ ಹೇಳಿಕೆಯನ್ನ ತಿರುಚಬಾರ್ದು ಮತ್ತೆ ತನಿಖಾಧಿಕಾರಿಗಳ ಮುಂದೆ ಕೊಟ್ಟಂತ ಹೇಳಿಕೆಗೆ ಉಲ್ಟಾ ಹೊಡಿಬಾರ್ದು ಅಂತೇಳಿ ತನಿಖಾಧಿಕಾರಿಗಳು ಈಗ ಆಲ್ರೆಡಿ ಮೃತದೇಹವನ್ನ ಬಿಸಾಡಿ ಸಾಕ್ಷ್ಯನಾಶಕ್ಕೆ ಯತ್ನ ಮಾಡಿದಂಥ ಕೇಶವ್, ಕಾರ್ತಿಕ್, ನಿಖಿಲ್ರನ್ನ ನ್ಯಾಯಾಧೀಶನ ಮುಂದೆ ಕರೆದೊಯ್ದು 164 ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿಕೊಂಡು ಪ್ರಕರಣದಲ್ಲಿ ಪ್ರಮುಖವಾದಂತಹ ಸಾಕ್ಷಿಗಳಾಗಿ ಪರಿಗಣಿಸಿರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.